ನಾವು ಯಾವ ರೀತಿ ತಕ್ಕೋಬೇಕು, ಏನು ಮಾಡಬೇಕು ಅದಕ್ಕೆಲ್ಲ ತುಂಬ ಸಿಸ್ಟಮ್ಸ್ ಇದೆ. ಆ ಸಿಸ್ಟಮ್ ಪ್ರಕಾರ ನಾವು ಏನಾದರೂ ನಮಗೆ ಅದರಿಂದ ಲಾಭ ಆಗುತ್ತೆ. ಅದು ಬಿಟ್ಟು ಸುಮ್ಮನೆ ನೀವು ಒದ್ದಾಡಿಕೊಂಡು ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಇರೋದು ಸಿಕ್ಕಿರೋದು ಅದನ್ನ ಮಾಡ್ಕೊತೀನಿ ಅಂದರೆ, ಈ ಒಂದು ಆಲದ ಮರದ ಬುಡದಲ್ಲಿ ಆಲದ ಗಿಡ ಅಂದರೆ ಮೊಳಕೆ, ಅರಳಿ ಮರದ ಬುಡದಲ್ಲಿ ಅರಳಿ ಗಿಡದ ಮೊಳಕೆ. ಈಗ ನೋಡಿ, ಇಲ್ಲಿ ನೋಡಿದ್ರೆ ನೀವು ಈ ಬುಡದಲ್ಲಿ ಆಗಲಿ ಬುಡದಲ್ಲಿರೋಂಥದ್ದು ಕೆಲ್ಸಕ್ಕೆ ಬರೋದಿಲ್ಲ. ಈ ನೆರಳು ಎಲ್ಲಿ ಬೀಳುತ್ತೋ ಆ ನೆರಳಲ್ಲಿ ಆ ಗಿಡ ಬೆಳೆದಿರಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ಬಿಟ್ಟು ರೋಡ್ ಸೈಡಲ್ಲಿರೋದು ಅದು ಇದು. ಇಲ್ಲಿ ನೋಡಿ, ಇಲ್ಲೊಂದು ಬೇವಿಂದು ಸಸಿ ಇದೆ, ಮೊಳಕೆ ಇದೆ, ಇಷ್ಟಿರ್ಬೇಕ್ರಿ, ಇಷ್ಟಿರಬೇಕು. ಬೇವಿನ ಸಸಿ ಇಷ್ಟಿರಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಬೇವಿನ ಸಸಿ ಇದೆ, ಅರಳಿ ಗಿಡದ ಕೆಳಗೆ ಬೇವಿನ ಸಸಿ ಇದೆ. ಆದರೆ ಇದೆಲ್ಲ ನಮಗೆ ಬೇಕಾಗಿರೋದು ಅರಳಿ ಮರದ ಕೆಳಗಡೆ ಅರಳಿ ಸಸಿ ಇರಬೇಕು. ಇಲ್ಲಿ ನೋಡಿ, ಇದು ಒಂದು ಯಾವುದೋ ಬೇರೆ ಅನ್ಯ ಜಾತಿದಿದೆ, ಇದು ಅರಳಿದಲ್ಲ, ಆಯ್ತಾ. ಇಲ್ಲಿ ನೋಡಿ, ಇಂಥದ್ದು ತುಂಬ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲೊಂದು ಬೇವಿನ ಸಸಿ ಇದೆ. ಮತ್ತೆ ಇದು ನೋಡಿ, ಇಲ್ಲಿ ಅರಳಿ ಸಸಿ ಥರನೇ ಇದೆ ಇಲ್ಲಿ ನೋಡೋದಕ್ಕೆ, ಆದರೆ ಅದು ಅರಳಿ ಸಸಿ ಅಲ್ಲ, ಇದು ಬೇರೆ. ಇದು ಅರ್ಥ ಆಗ್ತಿದ್ಯಾ? ಅರಳಿ ಮರದ ಅಡಿಯಲ್ಲಿ ಅರಳಿ ಸಸಿ ಬೆಳೆದಿರಬೇಕು. ಅದೇ ರೀತಿ ಆಲದ ಮರದ ಬುಡದಲ್ಲಿ ಆಲದ ಸಸಿ ಇರಬೇಕು. ಆ ರೀತಿ ನೋಡಿ, ಈ ಮರದ ಸುತ್ತು ಎಲ್ಲಿ ನೋಡಿದ್ರೂ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ, ಯಾವುದೇ ಗಿಡಮೂಲಿಕೆ ಆಗಲಿ ನಾವು ತಗೋಬೇಕು ಅಂದ್ರೂ ಮುಖ್ಯವಾಗಿ ಅದು ಕಾಡುಗಳಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಇರೋವಂಥದ್ದು ಕೆಲ್ಸಕ್ಕೆ ಬರುತ್ತೆ. ನಿಮಗೆ ಎಲ್ಲಂದ್ರೆ ಅಲ್ಲಿ ರೋಡ್ ಸೈಡು, ಈ ದೇವಸ್ಥಾನಗಳಲ್ಲಿ, ಈ ಗೋಡೆಗಳ ಮೇಲೆ, ಈ ಮನೆಗಳ ಮೇಲೆ, ಮತ್ತು ಈ ಫೌಂಡೇಶನ್ ಹಾಕಿರ್ತಾರೆ ನೋಡಿ, ಅಂಥ ಫೌಂಡೇಶನ್ಗಳ ಮೇಲೆ, ಇಂಥದ್ರ ಮೇಲೆ ಬೆಳೆದಿರೋ ಅಂಥವು ಕೆಲ್ಸಕ್ಕೆ ಬರೋದಿಲ್ಲ. ಅರ್ಥ ಆಗ್ತಿದೆಯಾ? ನೋಡಿ, ಇಲ್ಲಿಂದ ದೂರದಿಂದ ತೋರಿಸ್ತಾ ಇದ್ದೀನಿ. ಇದು ಅರಳಿ ಮರ ಇದೆ, ಆದರೆ ಅರಳಿ ಮರದ ಕೆಳಗೆ ಅರಳಿ ಸಸಿ ಅಂದರೆ ಮೊಳಕೆ ಹುಟ್ಟಿಲ್ಲ. ಇಲ್ಲಿ ನೋಡಿ, ಇದು ಬೇರೆ ಜಾತಿದು. ಇಲ್ಲಿ ನೋಡಿ, ಇದು ಬೇರೆ ಜಾತಿದು. ನೋಡೋದಕ್ಕೆ ನಿಮಗೆ ಹಾಗೇ ಕಾಣಿಸ್ಬೋದಷ್ಟೇ, ಬಟ್ ಅದಲ್ಲ. ಅದೇ ನಿಮಗೆ ಬೇವಿನ ಗಿಡ ಸಸಿ ಬೆಳೆಯುತ್ತೆ, ಆದರೆ ಅರಳಿ ಮರದ ಕೆಳಗೆ ಆಲದ ಮರದ ಕೆಳಗೆ ಈ ಒಂದು ಸಸಿ ಒಂದು ಬೀಜ ಬಿದ್ದು ಭೂಮಿಯಿಂದ ಹುಟ್ಟಿರ್ಬೇಕು, ಬೇರಿಂದ ಹುಟ್ಟಿದ್ರು ಕೆಲ್ಸಕ್ಕೆ ಬರಲ್ಲ. ಆಮೇಲೆ ಅದು ಕಾಡಲ್ಲಿ ಬೆಳೆದಿರ್ಬೇಕು. ಇವಾಗ ನೋಡಿ, ಇಲ್ಲಿ ನೋಡಿ, ಇದು ಬೇವಿನ ಮರ ಇದೆ, ಬೇವಿನ ಮರದ ಅಡಿ ಇದೊಂದು 2 ಬೇವಿನ ಗಿಡಗಳು ಬೆಳ್ಕೊಂಡಿದ್ದಾವೆ. ಇದರ ನೆರಳಲ್ಲೇ ಬೆಳ್ಕೊಂಡಿದ್ದಾವೆ. ಆದರೆ ಪ್ರಾಮುಖ್ಯವಾಗಿ ಅರಳಿ ಮರದ ಕೆಳಗಾಗಲಿ ಆಲದ ಮರದ ಕೆಳಗಾಗಲಿ ಬೆಳೆಯೋದಿಲ್ಲ. ಅಕಸ್ಮಾತ್ ಒಂದು ವೇಳೆ ಬೆಳೆದ್ರೆ ಅದು ಕಾಡುಗಳಲ್ಲಿ ದೈವ ಶಕ್ತಿ ಇದ್ದು ಅದು ತುಂಬ ಪುಣ್ಯ. ಅಲ್ಲಿ ಯಾರಾದರೂ ಋಷಿಗಳು ತಪಸ್ಸು ಮಾಡ್ತಾ ಇದ್ರೆ ಅವರ ತಪೋಶಕ್ತಿಯಿಂದ ಅಲ್ಲಿ ಬೆಳೆದಿರುತ್ತೆ. ಅಂಥದ್ದನ್ನು ನಾವು ಯಾವ ರೀತಿ ತಕ್ಕೋಬೇಕು, ಏನು ಮಾಡಬೇಕು ಅದಕ್ಕೆಲ್ಲ ತುಂಬ ಸಿಸ್ಟಮ್ಸ್ ಇದೆ. ಆ ಸಿಸ್ಟಮ್ ಪ್ರಕಾರ ನಾವು ಏನಾದರೂ ಮಾಡಿದ್ದಾದರೆ ಮಾತ್ರ ನಮಗೆ ಅದರಿಂದ ಲಾಭ ಆಗುತ್ತೆ. ಅದು ಬಿಟ್ಟು ಸುಮ್ಮನೆ ನೀವು ಒದ್ದಾಡಿಕೊಂಡು ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಇರೋದು ಸಿಕ್ಕಿರೋದು ಅದನ್ನ ಮಾಡ್ಕೊತೀನಿ ಅಂದರೆ ಅದು ಖಂಡಿತ ಅದೊಂದು ದೇವಸ್ಥಾನಗಳ ಹತ್ರ ರೋಡ್ ಸೈಡಲ್ಲಿ ಇರೋದು ಏನು ಕೆಲ್ಸಕ್ಕೆ ಬರೋದಿಲ್ಲ. ಅರ್ಥ ಆಯ್ತಲ್ವಾ? ಒಳ್ಳೆಯದಾಗಲಿ, ಕನ್ಫ್ಯೂಷನ್ ಬೇಡ. ಒಂದು ವೇಳೆ ಕಾಡುಗಳಲ್ಲಿ ಅರಳಿ ಮರದ ಕೆಳಗೆ ಬೇರಲ್ಲಿ ಅಲ್ದಿರ ಅದೊಂದು ಸಣ್ಣ ಮೊಳಕೆ ಇರಬೇಕು. ಎಷ್ಟು ಅಂದರೆ, ಈಗ ಉದಾಹರಣೆಗೆ ನಾನು ತೋರಿಸ್ತೀನಿ ನೋಡಿ, ಈ ಗಿಡ ನೋಡಿ, ಈ ಗಿಡ ತೋರಿಸ್ತಿದ್ದೀನಿ, ಇಷ್ಟೇ ಇರಬೇಕು. ಅಷ್ಟಿರೋ ಅಂಥ ಒಂದು ಮೊಳಕೆ ಭೂಮಿಯಿಂದ ಮೊಳಕೆ ಹೊಡ್ಕೊಂಡು ಬಂದಿದ್ರೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದು ನಾನು ನಿಮಗೆ ಮತ್ತೆ ಒಂದು ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಬೇಕಾರೆ. ಆದರೆ ಸುಮ್ಮನೆ ಕನ್ಫ್ಯೂಷನ್ ಆಗಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಕೊಂಡು ಇದು ಮಾಡೋಕೆ ಹೋಗಬೇಡಿ. ಆ ಮರದ ಕೆಳಗೆ ಅದರ ಬೇರಲ್ಲಿ ಅಲ್ದಿರ ಸಪ್ರೇಟಾಗಿ ಬೆಳೆದಿರಬೇಕು, ನೆನ್ಪಿಟ್ಕೊಳ್ಳಿ. ಒಳ್ಳೆಯದಾಗಲಿ.